ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ದಯಾಕರಂ ದಯಾಕಾರಂ ದಾಂತಂ ಧರ್ಮಪ್ರವರ್ತಕಂ ಪ್ರಣಮಾಮಿ ದಯಾನಂದಂ ಮದಾಚಾರ್ಯವರಂ ಪರಂ ಶ್ರೀದಯಾನಂದಚರಣೌ ಮನಸಾ ಸ್ಮರಾಮಿ ಶ್ರೀಚಿದ್ರೂಪಾನಂದಚರಣೌ ಶಿರಸಾ ನಮಾಮಿ ಪುನರ್ನಮಾಮಿ. ಗುರು ಪರಂಪರೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಪ್ರಾತಃ ಕಾಲದ ಶುಭೋದಯಗಳು. ಲಕ್ಷ್ಮೀಧರ ಕವಿಗಳು ಬರೆದಂಥ ಅದ್ವೈತ ಮಕರಂದದ ಮಂಗಳಾಚರಣೆಯನ್ನು ಮಾಡೋಣ. ಹೇಳಿ ಯಾರಾದರೂ. ಕಟಾಕ್ಷ ಕಿರಣ ಚಾಂತ ನಮನ್ ಮೋಹಾಬ್ದಯೇ ನಮಃ ಅನಂತಾನಂದ ಕೃಷ್ಣಾಯ ಜಗನ್ಮಂಗಳಮೂರ್ತಯೇ. ಓಕೆ, ನೆಕ್ಸ್ಟ್ ಹೇಳಿ ಎರಡನೇ ಶ್ಲೋಕ. ಯಾರಾದ್ರೂ ಹೇಳಿ ಅಮ್ಮ. ಅಹಮಸ್ಮಿ ಸದಾ ಭಾಮಿ ಕದಾಚಿನ್ನಾಹಮಪ್ರಿಯಃ ಬ್ರಹ್ಮೈವಾಹಮತಃ ಸಿದ್ಧಂ ಸಚ್ಚಿದಾನಂದಲಕ್ಷಣಂ. ಓಕೆ, ಇವತ್ತಿನ ದಿನ ನಾವು 23ನೆಯ ಶ್ಲೋಕದ ಅಭ್ಯಾಸವನ್ನು ಮಾಡೋಣ. ಸ್ವರೂಪಮೇವ ಮೇ ಜ್ಞಾನಂ ನ ಗುಣ ಸಗುಣೋ ಯದಿ ಅನಾತ್ಮತ್ವಮಸತ್ವಂ ವಾ ಜ್ಞೇಯಾಜ್ಞೇಯತ್ವಯೋಪತೇತ್. ಯಾರಾದ್ರೂ ಹೇಳ್ತೀರಾ? ಸ್ವರೂಪಮೇವ ಮೇ ಜ್ಞಾನಂ ನ ಗುಣ ಸಗುಣೋ ಯದಿ ಅನಾತ್ಮತ್ವಮಸತ್ವಂ ವಾ ಜ್ಞೇಯಾಜ್ಞೇಯತ್ವಯೋಪತೇತ್. ಈ ಒಂದು ಶ್ಲೋಕದಲ್ಲಿ ಕವಿಗಳು ಸಚ್ಚಿದಾನಂದ ಲಕ್ಷಣವಾದಂತಹ ನನ್ನ ಸ್ವರೂಪದ ಬಗ್ಗೆ ಬಹಳ ಸರಳವಾಗಿ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಸತ್ ಅಂದ್ರೆ ಏನು ಅನ್ನುವುದನ್ನ. ಸಚ್ಚಿತ್ ಆನಂದ ಎನ್ನುವ ವಿಚಾರದಲ್ಲಿ ಸತ್ ಅಂದ್ರೆ ಏನು ಹೇಳಿದ್ರು. ಸತ್ವಂ ಮೇ ಸ್ವರೂಪಮೇವ, ಸತ್ತೆನ್ನುವುದೇ ನನ್ನ ಸ್ವರೂಪ ಆಗಿದೆ. ಹಾಗಾದ್ರೆ ಅದು ನನ್ನ ಧರ್ಮವಲ್ಲವಾ? ಸತ್ತನ್ನುವುದು ನನ್ನ ಧರ್ಮವಲ್ಲ. ಅದು ಹೇಗೆ? ಅದು ನನ್ನ ಸಹಜ ಸ್ವರೂಪ ಎನ್ನುವುದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಎನ್ನುವುದನ್ನು ಬಹಳ ಸರಳವಾಗಿ ತಿಳಿಸಿದ್ರು. ನನ್ನ ಇರುವಿಕೆಯೇ ಸತ್ತು. ತ್ರಿಕಾಲೇಪಿ ತಿಷ್ಠತೆ ಇತಿ ಸತ್ತಂತ ಅಂದರೆ ಆ ಇರುವಿಕೆ 3 ಕಾಲದಲ್ಲೂ ಇರುವಂತಹದ್ದು. ಅದು ನನ್ನ ಸ್ವರೂಪವೇ ಹೊರತು ಅದು ನನ್ನ ಗುಣಧರ್ಮವಲ್ಲ, ನನ್ನ ಜಾತಿಯಲ್ಲ ಅಂತ ಹೇಳಿದ ಮೇಲೆ ಇವತ್ತಿನ ಈ ಶ್ಲೋಕದಲ್ಲಿ ಜ್ಞಾನಂ ಮೇ ಸ್ವರೂಪಮೇವ. ಜ್ಞಾನಂ ಅಂದರೆ ಚಿತ್ ಅಂತ ಹೇಳಿ, ಅರಿವು ಅಂತ ಹೇಳಿ, ಚೈತನ್ಯ ಅಂತ ಹೇಳಿ, ಆ ಅರಿವು, ಆ ಚಿತ್ತೆನ್ನುವುದೇ ಆತ್ಮನ ಸ್ವರೂಪವಾಗಿದೆ. ಆತ್ಮನ ಅಂದರೆ ನನ್ನ ಸ್ವರೂಪವಾಗಿದೆ. ಚಿತ್ತೆನ್ನುವುದು ನಾ ಗುಣ, ಅದು ಗುಣವಲ್ಲ. ಹೇಗೆ ಸತ್ತೆನ್ನುವುದು ಅದರ ಗುಣಧರ್ಮವಲ್ಲವೋ ಹಾಗೆ ಚಿತ್ತೆನ್ನುವುದು ನನ್ನ ಸ್ವರೂಪವೇ ಹೊರತು ಅದು ನನ್ನ ಗುಣವಲ್ಲ. ನಾ ಗುಣೋ ಯದಿ ಯದಿ ಸಾ ಗುಣ. ಓಹೋ, ಒಂದು ವೇಳೆ ಆ ಚಿತ್ತನ್ನುವುದು ನನ್ನ
ಸ್ವರೂಪವೇ ಆಗಿದ್ದರೆ ಏನಾಗ್ತಿತ್ತು? ಆತ್ಮೀಯರೇ, ಒಂದು ರೀತಿ ಲಾಜಿಕ್ ಆಗಿ ಇಲ್ಲಿ ಕವಿಗಳು ಹೇಳ್ತಿದ್ದಾರೆ ಸುಲಭವಾಗಿ. ನನ್ನ ಸ್ವರೂಪ ಚಿತ್ ಸ್ವರೂಪ, ಅರಿವಿನ ಸ್ವರೂಪ ನನ್ನ ಸ್ವರೂಪ. ಅಂತಹ ನನ್ನ ಸ್ವರೂಪವೇನಾದರೂ ಗುಣದಿಂದ ತುಂಬಿದ್ದೇ ಆದರೆ ಅದನ್ನು ಹೇಗೆ ನಾನು ಸ್ವೀಕರಿಸಬೇಕಾಗಿತ್ತು? ಏನಾಗ್ತಿತ್ತು? ಆ ನನ್ನ ಅರಿವಿಗೆ ಗುಣಗಳಿದ್ದಿದ್ದೇ ಆದರೆ ಹೇಳ್ತಾ ಇದ್ದಾರೆ, ಜ್ಞೇಯ ಜ್ಞೇಯತ್ವಯೋ ಆಹಾ ತಿಳಿಯಲ್ಪಡುವಂಥ ವಸ್ತು ಆಗ್ತಿತ್ತು, ಅಥವಾ ತಿಳಿಯಲ್ಪಡದೇ ಇರುವಂಥದ್ದು ಆಗ್ತಿತ್ತು. ಆದರೆ ಹಾಗಾಗಿದ್ರೆ ಏನಾಗ್ತಿತ್ತು? ಅನಾತ್ಮತ್ವಂ ಅಸತ್ವತ್ವಂ ವಾ ಪತೇತ್. ಅನಾತ್ಮವೋ ಅಥವಾ ಅಸತ್ವೋ ಆಗಿ ಬೀಳುತ್ತಿದ್ದೆ ಹೊರತು ಸದಾಕಾಲ ಅರಿವಿನ ಸ್ವರೂಪದಲ್ಲಿ ಇರ್ತಿರಲಿಲ್ಲ. ಒಂದೇ ರೀತಿ ನಾವು ಸರಳವಾಗಿ ವಿಚಾರ ಮಾಡೋ ಹಾಗೆ, ಗುಣ ಏನಾದರೂ ನನ್ನ ಹತ್ರ ಇದ್ದಿದ್ದೇ ಆದರೆ ಅದು ವಸ್ತು ಆಗ್ತಿತ್ತಲ್ವಾ? ಈ ಗುಣಧರ್ಮಗಳಿರೋದು ವಸ್ತುವಿಗೆ, ಜೀವಿಗೆ, ಪಶುಪ್ರಾಣಿಗೆ, ಜಗತ್ತಿಗೆ. ಆ ರೀತಿ ನನ್ನ ಚಿತ್ ಸ್ವರೂಪವೂ ಕೂಡ ಗುಣವನ್ನು ಹೊಂದಿದ್ದೇ ಆದರೆ ಅದು ಅನಾತ್ಮವಾಗ್ತಾ ಇತ್ತು. ನಾವು ಇಲ್ಲಿ ಈ 2ನೇ ಸಾಲಿನಲ್ಲಿ ನಾವು ಹೀಗೆ ಅನುಸಂಧಾನ ಮಾಡ್ಕೊಳ್ಬೋದು. ಜ್ಞೇಯ ಅಂದರೆ ತಿಳುವಳಿಕೆ, ಅಂದರೆ ಜ್ಞೇಯತ್ವೇ ಸತಿ ಅನಾತ್ಮತ್ವಂ. ಜ್ಞೇಯತ್ವೇ ಸತಿ, ಅದು ತಿಳಿಯುವಂತಹ ವಸ್ತುವೇ ಆಗಿದ್ರೆ ಆ ನನ್ನ ಚಿತ್ ಸ್ವರೂಪ ಅನಾತ್ಮವಾಗ್ತಾ ಇತ್ತಲ್ವಾ? ಅದೇ ರೀತಿ ಅಜ್ಞೇಯತ್ವಂ ಸತಿ ಅಸತ್ಯತ್ವಂ, ಅಥವಾ ಅದು ತಿಳುವಳಿಕೆಗೆ ನಿಲುಕದೇ ಇದ್ದಿದ್ದೇ ಆಗಿದ್ದರೆ ಅಸತ್ತಾಗ್ತಿತ್ತಲ್ವಾ? ಇಲ್ಲವೇ ಇಲ್ಲ ಎನ್ಬೇಕಾಗಿತ್ತಲ್ಲ. ಚೆನ್ನಾಗಿದೆ ನೋಡಿ. ಯಾವ ವಸ್ತು ನನ್ನಿಂದ ತಿಳಿಯಲ್ಪಡುತ್ತೋ ಆ ವಸ್ತು ಗುಣಧರ್ಮಗಳಿಂದ ಕೂಡಿರುತ್ತೆ. ಆವಾಗ ಅದಕ್ಕೆ ನಾಶವೆನ್ನುವುದಿರುತ್ತೆ ಅಲ್ವಾ? ಅಥವಾ ಯಾವುದೇ ಒಂದು ವಸ್ತುವು ಇಲ್ಲವೇ ಇಲ್ಲ, ತಿಳಿಯುವುದಕ್ಕೆ ಸಿಗುವುದೇ ಇಲ್ಲ, ಅದರ ಅರಿವೇ ಮೂಡುವುದಿಲ್ಲ ಅಂದಮೇಲೆ ಅದು ಅಸತ್ಯವಾಗ್ತಿತ್ತು, ಇಲ್ಲ ಅನ್ನೋದಕ್ಕೆ. ಹಾಗಾದರೆ ನನ್ನ ಈ ಚಿತ್ ಸ್ವರೂಪ ತಿಳಿಯುವಂತಹದೋ ಅಥವಾ ತಿಳಿಯಲ್ಪಡದೇ ಇರುವಂತಹದೋ? ಪ್ರಶ್ನೆ ಬರುತ್ತಲ್ಲ. ಅದನ್ನಷ್ಟು ಸುಲಭವಾಗಿ ಅವರು ನಮಗೆ ಬಗೆಹರಿಸ್ತಾ ಇದ್ದಾರೆ. ಯಾವಾಗ ತಿಳಿಯುವಂಥದ್ದಾದರೆ ಅನಾತ್ಮವಾಗ್ತಿತ್ತು, ತಿಳಿಯುವಂಥ ವಸ್ತು ಆದರೆ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳಿದರೆ ಅಸತ್ತಾಗ್ತಿತ್ತು. ಈ ರೀತಿ ಅದು ಅನಾತ್ಮ ಮತ್ತು ಅಸತ್ತಾಗಿ ಪತೇತ್ ಬೀಳ್ತಾ ಇತ್ತು. ಆದರೆ ಇವುಗಳಿಗೆ ಅತೀತವಾಗಿ ಇದ್ದ ಕಾರಣ ಆ ಚಿತ್ ಸ್ವರೂಪವು ನನ್ನ ಸ್ವರೂಪವೇ ಆಗಿದೆಯೇ ಹೊರತು ಅದಕ್ಕೆ ಯಾವುದೇ ಗುಣಧರ್ಮಗಳು ಇಲ್ಲ. ಆತ್ಮೀಯರೇ, ಇವಾಗ ನಾವು ಈ ವಿಚಾರವನ್ನು ಮಾಡ್ತಾ ಇದ್ದೀವಲ್ವಾ, ಈ ವಿಚಾರದ ಅರಿವು ಯಾರಿಗೆ ಮುಟ್ತಿದೆ? ನನಗೆ ಮುಟ್ತಾ ಇದೆ ಅಲ್ವಾ? ನಾನು ಕೇಳುತ್ತಿದ್ದರೂ ಕಿವಿ ಅದು ಜಡ, ಕಿವಿಯ ದ್ವಾರ ನಾವು ಕೇಳ್ತಿರ್ಬೇಕಾದ್ರೆ ಆ ಅರಿವು ಕಿವಿಗಿಲ್ಲ ಆತ್ಮೀಯರೇ, ನನಗೆ ಇದೆ. ಆ ಮನಸ್ಸು ಬುದ್ಧಿಗಳ ಮೂಲಕ ನಾನು ಏನನ್ನು ಅರಿಯುತ್ತಾ ಇದ್ದೀನೋ ಆ ಅರಿವು ನನ್ನ ಮೂಲ ಸ್ವರೂಪವಾಗಿದೆ. ಅದು ನನ್ನ ಸಹಜ ಸ್ವಭಾವವಾಗಿದೆ. ಇಂದ್ರಿಯಗಳ ಮೂಲಕ ನಾನು ಅರಿಯುತ್ತಿರುವಂತಹ ವಿಷಯಗಳೆಲ್ಲಕ್ಕೂ ಅರಿಯುವವೂ ನಾನಾಗಿದ್ದೇನೆ. ಆ ನನ್ನಲ್ಲಿ ಯಾವುದೇ ಗುಣಧರ್ಮಗಳಿಲ್ಲ. ಇದ್ದಿದ್ದೇ ಆದರೆ ಅದು ಮನಸ್ಸು ಬುದ್ಧಿಗಳಂತೆ, ಇಂದ್ರಿಯಗಳಂತೆ ಬದಲಾಗ್ತಿತ್ತು, ನಾಶ ಆಗ್ತಿತ್ತು. ಆದ್ದರಿಂದ ನನ್ನ ಸ್ವರೂಪವೇ ಅರಿವಿನ ಸ್ವರೂಪ. ಆದ್ಮೇಲೆ ನಾವು ಏನನ್ನು ತಿಳಿಯಬೇಕಾದರೂ ಕೂಡ ನನ್ನಲ್ಲಿ
ಎಚ್ಚರ ಬೇಕಲ್ವಾ? ಎಚ್ಚರ ಇಲ್ಲದೆ ನನಗೆ ಯಾವ ಕರ್ಮವೂ ಮಾಡೋಕ್ಕಾಗೋದಿಲ್ಲ. ಯಾವ ವಿಷಯವನ್ನು ತಿಳಿದುಕೊಳ್ಳೋಕೆ ಸಾಧ್ಯವಿಲ್ಲ ಆದ್ಮೇಲೆ ನಾನು ಏನನ್ನು ತಿಳ್ಕೊಳ್ಬೇಕಾದ್ರೂ ನನಗೆ ಅರಿವಾಯಿತು ಎನ್ನಬೇಕಾದರೂ ಆ ಅರಿವು ನನ್ನ ಸ್ವರೂಪವಾದಾಗ ಮಾತ್ರ ನಾನು ಮನಸ್ಸಿನ, ದೇಹದ, ಈ ನನ್ನ ಬುದ್ಧಿಯ, ಈ ನನ್ನ ಅಹಂಕಾರದ ಎಲ್ಲ ವಿಷಯಗಳನ್ನು ನಾನು ಅರಿಯುವುದಕ್ಕೆ ಸಾಧ್ಯ. ಆ ಚಿತ್ತೆನ್ನುವುದು ನನ್ನ ಸಹಜ ಸ್ವಭಾವವಾದ ಬೆಳಕೇ ಆದ ಕಾರಣದಿಂದ ಆ ಒಂದು ಬೆಳಕಿನಲ್ಲಿ, ಆ ಒಂದು ಜ್ಞಾನದಲ್ಲಿ, ಆ ನನ್ನ ಸ್ವರೂಪವಾದಂಥ ಆ ನನ್ನ ಜ್ಞಾನದಲ್ಲಿ ಎಲ್ಲವನ್ನು, ಜಗತ್ತಿನ ಎಲ್ಲ ವಿಷಯಗಳನ್ನು ಅರಿಯುವುದಕ್ಕೆ ಸಾಧ್ಯವಾಗ್ತಾ ಇದೆ. ಅದಕ್ಕೆ ಸ್ವಾಮೀಜಿಯವರು ಎಷ್ಟು ಚೆನ್ನಾಗಿ ಹೇಳ್ತಿದ್ರು, ಆ ಅರಿವನ್ನುವುದು ಸದಾ ನನ್ನಲ್ಲಿ ಇದ್ದ ಕಾರಣದಿಂದ, ಬದಲಾಗದೇ ಇದ್ದ ಕಾರಣದಿಂದ ಜಗತ್ತಿನ ಎಲ್ಲ ಅನುಭವಗಳನ್ನು ನಾನು ಪಡೀತಾ ಇದ್ದೀನಿ. ಇಲ್ಲಾಂದರೆ ಅದರಂತೆ ನನಗೆ ಜಗತ್ತಿನ ವಸ್ತುಗಳಂತೆ, ಜಗತ್ತಿನಂತೆ ನನ್ನಲ್ಲೂ ಕೂಡ ಗುಣಧರ್ಮಗಳು ಇದ್ದಿದ್ದೇ ಆದರೆ ನಾನು ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಆ ಇರುವಿಕೆ ಸದಾ ಇದ್ದ ಕಾರಣದಿಂದಲೇ ಇಂದಿನ ಶ್ಲೋಕದಲ್ಲಿ ಹೇಳಿದರು, ಸತ್ವಮೇ ಸ್ವರೂಪಮೇವ. ಆ ಸ್ವರೂಪವೇ ಸತ್ತಾಗಿದೆ, ಆತ್ಮನ ಸ್ವರೂಪವೇ ಸತ್ ಇರುವಿಕೆ ಆಗಿದೆ. ಆ ಇರುವಿಕೆಯ ಅರಿವು ನನಗೆ ಉಂಟಾಗ್ತಿದೆ. ಸದಾಕಾಲ ಇದೇ ಇದೆ ಎನ್ನುವ ಆ ಇರುವಿಕೆಯಿಂದಲೇ ಇರುವಿಕೆಯ ಅರಿವದು. ಆ ಅರಿವು ಇರುವನ್ನು ಬಿಟ್ಟಿಲ್ಲ, ಸತ್ತು ಚಿತ್ತನ್ನು ಬಿಟ್ಟಿಲ್ಲ. ನಾನು ಇದ್ದೀನಿ ಎನ್ನುವುದು ನನಗೆ ಮತ್ತೊಬ್ಬರಿಂದ ನಾನು ತಿಳಿಯಬೇಕಾಗಿಲ್ಲ. ಅಕಸ್ಮಾತ್ ನಾನು ಇದ್ದೀನಿ ಎನ್ನುವುದನ್ನು ಯಾರನ್ನಾದರೂ ಕೇಳುವುದೇ ಆದರೆ ಏನಂತಾರೆ ಅವರು? ಬಹುಶಃ ಅವರಿಗೆ ಹುಚ್ಚಿಡಿದಿರ್ಬೋದು ಅಂತಾರೆ. ಯಾಕೆಂದರೆ ನಾನು ಇದ್ದೀನಿ ಅನ್ನುವುದು ನನಗೆ ಸ್ಪಷ್ಟ ಇದೆ. ಆ ಸ್ಪಷ್ಟತೆಯೇ ಅರಿವು, ಅದೇ ಚೈತನ್ಯ. ಆ ಇರುವಿನ ಅರಿವೇ ಚೈತನ್ಯ, ಅದು ನನ್ನ ಸ್ವರೂಪ. ಇರುವಿನ ಅರಿವು, ಅರಿವಿನ ಇರುವು, ಅದೇ ನಿನ್ನ ಇರುವು. ಎಷ್ಟು ಚೆನ್ನಾಗಿದೆ ಅಲ್ವಾ? ಸದಾಕಾಲ ಇರುವಂತಹ ಆ ನನ್ನ ಎಚ್ಚರ, ಆ ನನ್ನ ಜ್ಞಾನವೇ ನನ್ನ ಸಹಜ ಸ್ವರೂಪವೇ ಹೊರತು ನಾನು ಅಜ್ಞಾನಿ ಅಲ್ಲ. ನಾನು ಅದಕ್ಕೆ ಚೆನ್ನಾಗಿ ಹೇಳ್ತಾರೆ, ಸತ್ತನ್ನೇ ನಾನು ಸದಾ ಇದ್ದೀನಿ. ಯಾತಕ್ಕೆ? ನನಗೆ ಸಾವೆನ್ನುವುದು ಇಷ್ಟ ಇಲ್ಲ. ಸದಾ ಇರುವವನು ನಾನು. ಹಾಗಾದರೆ ನನಗೆ ಅಜ್ಞಾನಿ ಎಂದು ಅನ್ನಿಸಿಕೊಳ್ಳಲು ಇಷ್ಟ ಇಲ್ಲ. ಯಾಕೆಂದರೆ ನನ್ನ ಸ್ವರೂಪವೇ ಜ್ಞಾನ ಸ್ವರೂಪ. ನನಗೆ ದುಃಖವೆನ್ನುವುದು ಇಷ್ಟ ಇಲ್ಲ. ಯಾಕೆಂದರೆ ನನ್ನ ಸ್ವರೂಪವೇ ಆನಂದ ಸ್ವರೂಪ. ಸಚ್ಚಿತ್ ಆನಂದವೇ ನನ್ನ ಸ್ವರೂಪ. ಅದಕ್ಕಾಗಿ ನನಗೆ ಸಾವು ಇಷ್ಟ ಇಲ್ಲ, ಅಜ್ಞಾನಿ ಎನ್ನಿಸಿಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಾನು ದುಃಖಿ ಎನ್ನುವುದು ನನಗೆ ಬೇಡವಾಗಿದೆ. ನನ್ನ ಮೂಲ ಸ್ವರೂಪ ದುಃಖವಲ್ಲ, ಚೈತನ್ಯ ಸ್ವರೂಪ, ಅರಿವಿನ ಸ್ವರೂಪ. ರಮಣರು ಕೂಡ ಇದೇ ವಿಚಾರವನ್ನು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಉಪದೇಶ ಸಾರದಲ್ಲಿ. ಸತ್ವಭಾಸಿಕಾ ಚಿತ್ಕವೇತರ ಸತ್ತಯಾಹಿ ಚಿತ್ತಯಾಹ್ಯಹಂ. ಆಹಾ, ಸತ್ವಭಾಸಿಕ, ಆ ಇರುವಿನ ರೂಪದಲ್ಲಿರುವಂತಹ ಆ ನಾನು, ನನ್ನನ್ನು ಬೆಳಗುವುದಕ್ಕೆ ಇನ್ನೊಂದು ಅರಿವೇನಾದರೂ ಬೇಕಾ? ಚಿತ್ತಕ್ವ ಇತರ ಇನ್ನೊಂದು ಏನಾದರೂ ಅರಿವು ಎನ್ನುವುದು ಇರುವುದಕ್ಕೆ ಸಾಧ್ಯ? ಇನ್ನೊಂದು ಬೆಳಕು ಇರುವುದಕ್ಕೆ ಸಾಧ್ಯನಾ? ಇಲ್ಲ ಆತ್ಮೀಯರೇ. ಸೂರ್ಯನನ್ನು ನೋಡುವುದಕ್ಕೆ ಮತ್ತೊಂದು ಬೆಳಕಿನ ಅವಶ್ಯಕತೆ ಇದೆಯಾ? ಪ್ರಜ್ವಲವಾಗಿ ಸದಾ ಕಾಲ
ಬೆಳಕಿನ ಸ್ವರೂಪವಾಗಿರುವಂತಹ ಆ ಸೂರ್ಯನ ಬೆಳಕು ಸೂರ್ಯನ ಸ್ವರೂಪವಾಗಿದೆ. ಹಾಗೆ ಆ ನನ್ನ ಇರುವಿಕೆಯ ಅರಿವು, ಆ ನನ್ನ ಚೈತನ್ಯ ಸದಾ ಅರಿವಿನ ಘನವಾಗಿದೆ. ಒಂದು ದೀಪವನ್ನು ನೋಡೋದಕ್ಕೆ ಇನ್ನೊಂದು ದೀಪದ ಬೆಳಕಿದೆಯಾ ಆತ್ಮೀಯರೇ? ಇಲ್ಲ. ದೀಪವೇ ಬೆಳಕು, ಬೆಳಕು ದೀಪದ ಸ್ವರೂಪ ಆತ್ಮೀಯರೇ. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ, ಜ್ಞೇಯ ಅಜ್ಞೇಯತ್ವಯೋ ಅನಾತ್ಮತ್ವಂ ಅಸತ್ವತ್ವಂ ಪತೇತ್. ನನಗೆ ತಿಳಿಯಿತು ತಿಳಿಯಲಿಲ್ಲ ಎನ್ನುವುದಕ್ಕೆ ಸದಾ ಸಾಕ್ಷಿಯಾಗಿ ಇರುವಿನ ಅರಿವಾಗಿರುವಂತಹ ಆ ನನ್ನ ಚೈತನ್ಯಕ್ಕೆ, ಆ ನನ್ನ ಸ್ವರೂಪಕ್ಕೆ ಯಾವ ಗುಣಧರ್ಮಗಳ ಅಂಟಿಲ್ಲ. ಅದೇ ಚಿತ್ ಸ್ವರೂಪ ಎನ್ನುವುದನ್ನು ಇಲ್ಲಿ ತಿಳಿಸ್ತಾ ಮುಂದಿನ ಶ್ಲೋಕದಲ್ಲಿ ಆನಂದ ಎಂದರೇನು ಎನ್ನುವುದನ್ನು ಕವಿಗಳೇ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ ಎರಡನೆಯ ಶ್ಲೋಕದಲ್ಲಿ ಹೇಳಿದರು, ಅಹಮಸ್ಮಿ ಸದಾ ಭಾಮಿ ಕದಾ ಚಿನ್ನಾಹನ ಪ್ರಿಯ ಬ್ರಹ್ಮೈವಾಹಮಥಸಿತಂ ಸಚ್ಚಿದಾನಂದ ಲಕ್ಷಣ. ಆ ನಾನು ಬ್ರಹ್ಮನೇ ಎನ್ನುವುದನ್ನು ನಾನು ತಿಳಿಯುತ್ತ ಆ ನನ್ನ ಸ್ವರೂಪವೇ ಬ್ರಹ್ಮಸ್ವರೂಪ ಅನ್ನುವುದಕ್ಕೆ ಯಾವುದೇ ಒಂದು ಗುಣಧರ್ಮಗಳಿಂದ ನಾನು ತಿಳಿಬೇಕಾಗಿಲ್ಲ. ಅದು ನನ್ನ ಸಹಜ ಸ್ವರೂಪ ಅನ್ನುವುದು, ಆನಂದವೂ ಕೂಡ ನನ್ನ ಸಹಜ ಸ್ವರೂಪ ಎನ್ನುವುದನ್ನು 24ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಆತ್ಮೀಯರೇ, ಒಮ್ಮೊಮ್ಮೆ ನನ್ನ ಸಹಜ ಸ್ವರೂಪವನ್ನು ತಿಳಿಯುವುದಕ್ಕೆ ನಾನು ಎಷ್ಟು ಒಂದು ಯುಕ್ತಿಯನ್ನು ಉಪಯೋಗಿಸಿ ತಿಳಿಬೇಕಾಗಿದೆ ನೋಡಿ. ಯಾಕೆಂದರೆ ನಮಗೆ ಕಾಣುತ್ತಿರುವಂಥ ಜಗತ್ತು ಸತ್ಯವಾಗಿ ಕಾಣಿಸ್ತಾ ಇದೆ ಅಲ್ವಾ? ಅದು ಸತ್ಯ ಅಲ್ಲ ಜಗತ್ತು ಅನ್ನುವುದಕ್ಕೂ ನಮಗೆ ಲಾಜಿಕ್ ಬೇಕಾಗುತ್ತೆ. ಅಥವಾ ನನ್ನ ಸ್ವರೂಪ ಸತ್ಯ ಎನ್ನುವುದಕ್ಕೂ ನಮಗೆ ಲಾಜಿಕ್ ಬೇಕಾಗುತ್ತೆ ನೋಡಿ. ಅದಕ್ಕೆ ಈ ಒಂದು ಕವಿಗಳು ಈ ಶ್ಲೋಕದಲ್ಲಿ ಅದನ್ನು ಸುಲಭವಾಗಿ, ಯಾವುದೇ ಗುಣಧರ್ಮಗಳಿಲ್ಲದಂತಹ ನನ್ನ ಸ್ವರೂಪವು ಆನಂದ ಸ್ವರೂಪ ಅನ್ನುವುದನ್ನು 24ನೇ ಶ್ಲೋಕದಲ್ಲಿ ಮತ್ತೆ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಚಿತ್ತರಿವನ ಸಚ್ಚಿತ್ ಅನ್ನುವುದನ್ನು ಸ್ಪಷ್ಟ ಮಾಡಿಸ್ತಾ ಅದೇ ಆನಂದ ಸ್ವರೂಪ ಅನ್ನುವುದನ್ನು ಇದರಲ್ಲಿ ತಿಳಿಸ್ತಾ ಇದ್ದಾರೆ. 24ನೇ ಶ್ಲೋಕವನ್ನು ಅಭ್ಯಾಸ ಮಾಡೋಣಂತೆ. ಅಹಮೇವ ಸುಖಂ ನಾನ್ಯತ್ ಅನ್ಯಚ್ಚೇನೈವ ತತ್ ಸುಖಂ ಅಮದರ್ಥಂ ನ ಹಿ ಪ್ರೇಯಃ ಮದರ್ಥಂ ನ ಸ್ವತಃ ಪ್ರಿಯಂ. ಯಾರಾದ್ರೂ ಹೇಳ್ತೀರಾ? ಅಹಮೇವ ಸುಖಂ ನಾನ್ಯತ್ ಅನ್ಯಚ್ಚೇನೈವ ತತ್ ಸುಖಂ ಅಮದರ್ಧಂ ನ ಹಿ ಪ್ರೇಯಃ ಮದರ್ಧಂ ನ ಸ್ವತಃ ಪ್ರಿಯಂ. ಸುಖಂ ಅಹಮೇವ ಮೊದಲನೆಯ ಶಬ್ದಗಳಲ್ಲಿ ಸ್ಪಷ್ಟಪಡಿಸ್ತಿದ್ದಾರೆ. ಸುಖಂ, ಸುಖಂ ಅಂದರೆ ಆನಂದ. ಆನಂದವೇ ಅಹಂ ಏವ ನನ್ನ ಸ್ವರೂಪವಾಗಿದೆ. ನ ಅನ್ಯತ್, ಅದು ನನಗಿಂತ ಬೇರೆ ಇಲ್ಲ. ಆನಂದ ಅನ್ನುವುದು ನನಗಿಂತ ಬೇರೆ ಇಲ್ಲ. ತತ್ ಸುಖಂ ಚೇತನಾ ಏವ, ಅಕಸ್ಮಾತ್ ಆ ಸುಖವು ಒಂದು ವೇಳೆ ನನಗಿಂತ ಬೇರೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ತತ್ಸುಖಂ ನಾ ಏವ, ನನಗಿಂತ ಬೇರೆಯಾಗಿ ಆ ಸುಖ, ಆ ಆನಂದ ಇರುವುದೇ ಆದರೆ, ಒಂದು ವೇಳೆ ಸುಖವೆನ್ನುವುದು ನನ್ನ ಸಹಜ ಸ್ವರೂಪ ಆಗದೇ ಇದ್ದರೆ, ಅದು ನನಗಿಂತ ಬೇರೆ ಇದ್ದಿದ್ದೇ ಆದರೆ
ಆ ಸುಖವು, ಆ ಆನಂದವು ಹೊರಗಿನಿಂದ ನಾನು ಪಡೆದಿದ್ದೇ ಆಗುತ್ತೆ ಹೊರತು ಅದು ನನ್ನ ಸಹಜ ಆನಂದ ಆಗ್ತಾ ಇರಲಿಲ್ಲ. ಇಲ್ಲಿ ಆದ್ಮೇಲೆ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗ್ಬೋದು. ಏನಿದು ನನ್ನ ಸಹಜ ಸ್ವರೂಪ ಆನಂದ ಅಂತ ಹೇಳ್ತಾರೆ, ಮತ್ತು ಹೊರಗಿನಿಂದಲೂ ಕೂಡ ಆನಂದವನ್ನು ನಾನು ಪಡಿತಾ ಇರ್ತೀನಲ್ಲ, ಸುಖವನ್ನು ಪಡಿತಿರ್ತೀನಲ್ಲ, ಅದೆಲ್ಲ ನನ್ನ ಸ್ವರೂಪದ ಆನಂದವಲ್ಲವಾ? ವಿಚಾರ ಮಾಡೋಣಂತೆ. ನೋಡಿ, ಅಮದರ್ಥಂ ನಹಿ ಪ್ರೇಯ. ಆಹಾ, ನನಗೋಸ್ಕರ ಯಾವುದಾದರೂ ಪ್ರಿಯವಾದ ವಸ್ತುಗಳೇನಾದರೂ ಇದೆಯಾ? ಅಥವಾ ಮದರ್ಥಂ ನಾ ಸ್ವತಃ ಪ್ರಿಯ. ಏಕೆಂದರೆ ನನಗೆ ಬೇಡವಾದ ಪ್ರಿಯವಲ್ಲದ ವಸ್ತುಗಳು ನನಗೆ ಇಷ್ಟ ಇಲ್ಲದೆ ಇದೆ. ಅದೇ ನನಗೆ ಬೇಕಾದ ವಸ್ತುಗಳಲ್ಲಿ ನಾನು ಸುಖವನ್ನು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವು ವಸ್ತುಗಳು ನನಗೆ ಪ್ರಿಯ, ಕೆಲವು ವಸ್ತುಗಳು ನನಗೆ ಅಪ್ರಿಯ. ನನಗೆ ಬೇಡವಾದ ವಸ್ತುಗಳು ಹೇಗೆ ಪ್ರಿಯ ಆಗೋದು ಸಾಧ್ಯ? ಅಥವಾ ಇಲ್ಲೊಂದು ಭಾಳ ಚೆನ್ನಾಗಿದೆ, ನನಗೆ ಬೇಕಾದ ವಸ್ತುಗಳು ನನಗೆ ಸುಖವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಈ 4 ವಾಕ್ಯಗಳು ಬಹಳ ಸೂಕ್ಷ್ಮವಾಗಿದ್ದರೂ ಕೂಡ ನಾನು ಇದನ್ನು ಸ್ಪಷ್ಟವಾಗಿ ತಿಳಿದಿದ್ದೇ ಆದರೆ ಆತ್ಮೀಯರೇ, ನಾನು ಬಯಸುತ್ತಿರುವಂಥ ಆನಂದ, ಗಳಿಸುತ್ತಿರುವಂಥ ಆನಂದ, ಆ ವ್ಯತ್ಯಾಸವನ್ನು ನಾವು ಇಲ್ಲಿ ತಿಳಿಬಹುದು. ಯಾಕೆಂದರೆ ಆನಂದವನ್ನು ತಿಳಿಯುವುದು, ಆರಾಧಿಸುವುದು, ಆ ಸ್ವರೂಪ ಆನಂದವಾಗಿದೆ ಆತ್ಮೀಯರೇ. ನಾನು ಬಯಸುವುದು ಸ್ವರೂಪಾನಂದ, ಸಹಜ ಆನಂದ. ಆದರೆ ನಾನು ಇಲ್ಲಿಯ ತನಕ ಅನುಭವಿಸುತ್ತಿರುವುದು ಅನಿತ್ಯವಾದ ಆನಂದ ಆತ್ಮೀಯರೇ. ನಾನು ಇಲ್ಲಿಯ ತನಕ ವಸ್ತುಗಳಲ್ಲಿ ಆ ಸುಖವನ್ನು ಕಾಣುವ ಪ್ರಯತ್ನವನ್ನು ಮಾಡಿದೆ. ಆದರೆ ಆ ವಸ್ತುಗಳು ನನಗೆ ನಿರಂತರವಾದ ಸುಖವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಅದು ನಾಶವಾಗುವಂಥದ್ದು. ಯಾವುದೇ ವಸ್ತುಗಳನ್ನು ತಗೊಳ್ಳಿ, ನಮಗೆ ಬಹಳ ಸುಂದರವಾದಂತಹ ಆ ಹೂವಿನ ಒಂದು ವಿಚಾರವನ್ನು ತಗೊಂಡ್ರೂ ಕೂಡ ನಿನ್ನೆ ಇತ್ತಿಲ್ಲ, ಇವತ್ತಿದೆ, ಸಂಜೆಗೆ ಇರೋದಿಲ್ಲ. ಅದು ನನಗೆ ಆನಂದವನ್ನು ಖಂಡಿತ ಕೊಡ್ತು ಆತ್ಮೀಯರೇ. ಜೊತೆಗೆ ಆ ಹೂವಿನ ಸಾರ್ಥಕತೆ ಶಿವನ ಮುಡಿಯಲ್ಲಿ ಇದ್ದಾಗ ಆ ಸಾರ್ಥಕ ಬಾಳನ್ನು ಬಾಳುತ್ತೋ ಅದು. ಆದರೂ ಅದು ನಿತ್ಯವಲ್ಲ. ಅದು ಆನಂದವು ಕೊಟ್ಟು ಮಾಯವಾಗುವಂಥದ್ದು. ಜಗತ್ತಿನ ಎಲ್ಲ ವಸ್ತುಗಳು ಅಷ್ಟೇ ಆತ್ಮೀಯರೇ. ವಸ್ತುಗಳಲ್ಲಿ ಆನಂದವಿಲ್ಲ. ಒಂದು ಮನೆಯನ್ನು ಕಟ್ಟಿದೆ ನಾನು. ಆ ಮನೆಯು ನನಗೆ ಸದಾ ಆನಂದವನ್ನು ಕೊಡಲಿಲ್ಲ ನನಗೆ. ಅದಕ್ಕೋಸ್ಕರ ಮತ್ತೆ ಹಣ ಉಳ್ಳವರು ಮತ್ತೊಂದು ಮನೆಯನ್ನು ಕಟ್ತಾರೆ, ಮನೆಗಳನ್ನು ಚೇಂಜ್ ಮಾಡ್ತಾರೆ. ಅಥವಾ ಸದಾ ನಾನು ಅದೇ ಮನೆಯಲ್ಲಿದ್ದರೂ ಮೊದಲು ಗೃಹ ಪ್ರವೇಶ ಆದಾಗ ಆ ಮನೆ ನನಗೆ ಎಷ್ಟು ಆಪ್ಯಾಯಮಾನವಾಗಿ ಕಾಣ್ತಿತ್ತೋ ಅದೇ ಆನಂದ ಸದಾ ನನಗೆ ಸಿಗೋದಿಲ್ಲ ಆದ್ಮೇಲೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ನನಗೆ ಸಿಗೋದಿಲ್ಲ. ವಸ್ತುಗಳಾಗಲಿ, ಒಡವೆಗಳಾಗಲಿ, ಸೀರೆಗಳಾಗಲಿ ನನಗೆ ತೃಪ್ತಿಯನ್ನು ಕೊಟ್ಟಿದ್ದೇ ಆದರೆ ಆ ಒಂದು ಒಡವೆ ಆನಂದವನ್ನು ಕೊಟ್ಟಿದ್ದಾನೆ, ಮತ್ತೊಂದು ಬಯಸ್ತಾ ಇರಲಿಲ್ಲ. ಒಂದು ಸೀರೆ ನನಗೆ ಆನಂದವನ್ನು ಕೊಟ್ಟಿದ್ದೇ ಆದರೆ ನಮ್ಮೆಲ್ಲರ ಬೀರುವಿನಲ್ಲಿ 100 ಗಟ್ಟಲೆ ಸೀರೆಗಳು ಇರ್ತಾ ಇರಲಿಲ್ಲ ಆತ್ಮೀಯರೇ. ಕೊಟ್ಟಂತೆ ಅನಿಸುತ್ತೆ. ಒಮ್ಮೆ ನಾನು ಅದನ್ನು ಉಪಯೋಗಿಸಿದರೆ ಆಯಿತು, ಮತ್ತೊಮ್ಮೆ ಉಪಯೋಗಿಸ್ಬೋದು. ಮತ್ತೆ ಬೇಡ, ಮತ್ತೆ ಬೇರೆ ವಸ್ತುಗಳಲ್ಲಿ ಇಲ್ಲ. ಅದೇ ರೀತಿ ನಾನು ತಿನ್ನುವ ಒಂದು ಪದಾರ್ಥಗಳಲ್ಲೂ ಕೂಡ ಒಂದು ಜಾಮೂನ್ ತಿಂದೆ, 2 ತಿಂದೆ, 3 ತಿಂದೆ, ಮತ್ತೆ ಇನ್ನೊಂದು ತಿನ್ನೋದಕ್ಕೆ ಬೇಡ. ಅದು ಅತಿಯಾಯಿತು ನನಗೆ.
ನಾವು ವಿಚಾರ ಮಾಡುವಂತೆ ಒಂದು ನನಗೆ ಕಾರು ಎಷ್ಟು ಆಪ್ಯಾಯಮಾನವಾಗಿತ್ತು, ಅದು ತಗೊಂಡಾಗ ಎಷ್ಟು ಆನಂದವನ್ನು ಕೊಟ್ಟಿತ್ತು, ಅದನ್ನು ಎಷ್ಟು ನಾನು ಕೇರಾಗಿ ನೋಡ್ತಾ ಇದ್ನೋ. ಬರ್ತಾ ಬರ್ತಾ ಅದು ನನಗೆ ಬೇಡವಾಯಿತು. ಎಷ್ಟೇ ಲಕ್ಷಗಳು ಕೊಟ್ಟು ತಗೊಂಡ್ರೂ ಕೂಡ ಅಲ್ವಾ, ನನಗೆ ಕೆಲವು ಅಮರ್ಥಂ ನಹಿ ಪ್ರಿಯ, ಬೇಡವಾದ ವಸ್ತುಗಳು ನನಗೆ ಆನಂದವನ್ನು ಕೊಡೋದಿಲ್ಲ, ಅದು ಪ್ರಿಯವಲ್ಲ ನನಗೆ. ಅದಕ್ಕಾಗಿ ನಾವು ಆ ಕಾರನ್ನು ಮಾರ್ತೀವಿ, ಅದು ಮತ್ತೊಬ್ಬರು ಅಷ್ಟೇ ಖುಷಿಯಾಗಿ ತಗೊತಾರೆ. ಅವರಿಗೆ ಅದು ಪ್ರಿಯವಾಯಿತು, ನನಗೆ ಅದು ಅಪ್ರಿಯವಾಯಿತು. ಆದ್ದರಿಂದ ಈ ಪ್ರಿಯ ಅಪ್ರಿಯಗಳೆಲ್ಲವೂ ಕೂಡ ಸ್ಥಿರವಾಗಿ ನನಗೆ ಒಂದೇ ಭಾವದಲ್ಲಿ ನಿಲ್ಲಿಸೋದಿಲ್ಲ. ಆದಮೇಲೆ ಆ ವಸ್ತುಗಳ ಗುಣವೇ ಅದು, ವಸ್ತುಗಳ ಗುಣಧರ್ಮವದು. ಆದರೆ ನನ್ನ ಸ್ವರೂಪವಾದ ಆನಂದಕ್ಕೆ ಯಾವುದೇ ಗುಣಧರ್ಮಗಳಿಲ್ಲ. ಹಾಗಾದರೆ ಆ ಆನಂದ ಹೇಗಿರುತ್ತೆ ಅಲ್ವಾ? ನಾವು ವಿಚಾರ ಮಾಡಬೇಕಾಗಿರುತ್ತೆ. ನನಗೆ ಯಾವುದೇ ವಸ್ತುಗಳು ಸದಾಕಾಲ ಆನಂದ ಕೊಡೋದಕ್ಕೆ, ಪ್ರಿಯವನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಅನುಭವದಲ್ಲಿ ನಾವು ಪ್ರತಿಯೊಂದು ದಿವಸವೂ ಕೂಡ ತಿನ್ನುವ ಆಹಾರದಲ್ಲಿ ನಾವು ನೋಡ್ತಾ ಇರ್ತೀವಿ, ನೋಡುವ ನೋಟದಲ್ಲಿ ನಾವು ನೋಡ್ತಾ ಇರ್ತೀವಿ. ಪ್ರಪಂಚದಲ್ಲಿ ಕಾಣುವಂಥ ವಸ್ತುಗಳೆಲ್ಲವೂ ನನಗೆ ಸದಾ ಪ್ರಿಯವಾಗಿ ಇರೋದಿಲ್ಲ. ನನಗೆ ಒಮ್ಮೆ ಮಾಲಿಗೆ ಹೋಗಿ ನಾನು ಇಷ್ಟಪಟ್ಟು ತೊಗೊಂಡಿರೋಂಥ ವಸ್ತುಗಳು ಮತ್ತೆ ಆ ಕ್ಷಣದಲ್ಲೇ ಮನೆಗೆ ಬಂದ ತಕ್ಷಣ ಅಯ್ಯೋ ಯಾಕೆ ತೊಗೊಂಡೆ, ಬೇಡವಾಗಿತ್ತು ಅಂತ ಅಂತೀವಿ. ಆದ್ದರಿಂದ ಆನಂದ ಎನ್ನುವುದು ವಸ್ತುಗಳಲ್ಲಿಲ್ಲ ಎನ್ನುವುದು ನಮಗೆ ಸ್ಪಷ್ಟವಾಯಿತು. ಓಕೆ, ಇನ್ನೇನಾದರೂ ವ್ಯಕ್ತಿಗಳಲ್ಲಿ ನಾನು ಆನಂದವನ್ನು ಹುಡುಕಿದ್ರೆ ಅದೇನಾದರೂ ಶಾಶ್ವತವಾದ ಆನಂದ ನನಗೆ ಕೊಡುತ್ತಾ? ನನ್ನ ಮಕ್ಕಳ ಮೇಲೆ ನನಗೆ ಒಮ್ಮೆ ಪ್ರೀತಿ, ಒಮ್ಮೆ ಬೇಸರ ಉಂಟಾಗುತ್ತೆ ಅಲ್ವಾ? ನನ್ನ ಬಂಧು ಬಾಂಧವರಲ್ಲಿ, ನನ್ನ ಸ್ನೇಹಿತರಲ್ಲಿ ಒಮ್ಮೆ ನನಗೆ ಇಷ್ಟವಾಗುತ್ತೆ, ಮತ್ತೊಮ್ಮೆ ನನಗೆ ಬೇಡ ಅನಿಸುತ್ತೆ. ಆದ್ಮೇಲೆ ಒಮ್ಮೆ ಅಲ್ವಾ? ಹಾಗಾದರೆ ನಾನು ಇಷ್ಟಪಡುವಂಥ ಆನಂದ ನನ್ನ ಬಂಧು ಮಿತ್ರರಲ್ಲೂ ಇಲ್ವಾ? ಹಾಗಾದರೆ ಎಲ್ಲಿದೆ ಆ ಆನಂದ? ಹೇಳ್ತಾರೆ, ಭಗವತ್ಪಾದರು ಹೇಳ್ತಾರೆ, ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರಃ ಅರ್ಥೋ ನಾಸ್ತಿ ಗೃಹಂ ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ. ಕಟು ಸತ್ಯವಲ್ಲವಾ? ಮಾತಾ ನಾಸ್ತಿ ಪಿತಾ ನಾಸ್ತಿ ಬಂಧು ನಾಸ್ತಿ ಸಹೋದರ ನಾಸ್ತಿ. ಇರ್ಬೋದು, ಒಂದು ದಿವಸ ನನಗೆ ಪ್ರಿಯವಾಗಿರ್ಬೋದು, ಒಂದು ದಿವಸ ಇರ್ಬೋದು, ಒಂದಲ್ಲ ಒಂದು ದಿವಸ ಅವರೆಲ್ಲರನ್ನು ಕೂಡ ನಾವು ಕಳ್ಕೊಳ್ಳುವಂಥದ್ದು ಬರುತ್ತೆ. ಅದು ಸತ್ಯವಲ್ಲ. ನಾನು ಆ ವ್ಯಕ್ತಿಯ ಮೇಲೆ ಇಟ್ಟಿದ್ದಂಥ ಆನಂದವೂ ಕೂಡ. ಹಾಗಾದರೆ ಹಣವೇನಾದರೂ ಶಾಶ್ವತವಾಗಿರುತ್ತಾ? ಇಲ್ಲ. ಆದಮೇಲೆ ಓಹೋ ಹಣವಿಲ್ಲ, ಆದರೆ ಮನೆಯೂ ಕೂಡ ನನಗೆ ಸದಾಕಾಲ ನಿರಂತರ ಆನಂದ ಕೊಡೋದಿಲ್ಲ. ಹಾಗಾದರೆ ಅದನ್ನು ನೀನು ವಿಚಾರ ಮಾಡು. ವಿಚಾರ ಏವ ಕರ್ತವ್ಯ, ವಿಚಾರವನ್ನು ಮಾಡು. ಮಾಡಿ ಜಾಗೃತನಾಗು. ಅವುಗಳು ಸತ್ಯವಲ್ಲ, ಮಿಥ್ಯಾ ಎಂದು ಜಾಗೃತನಾಗು. ಹಾಗಾದರೆ ನಾನು ಮತ್ತೆ ಯಾವುದರಿಂದ ಆನಂದವನ್ನು ಪಡಿಬಹುದು? ಇಲ್ಲ, ಈ ಸಂಸಾರವೇ ಸುಖ 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 ಅಂತ ಹೇಳುತ್ತೆ ನನಗೆ. ಇರುವುದೇ ದುಃಖ. ಒಮ್ಮೆ ಈ ವಸ್ತುಗಳು, ವ್ಯಕ್ತಿಗಳೆಲ್ಲರೂ ನನಗೆ ಮಿತ್ರರಾಗ್ತಾರೆ, ಮತ್ತೊಮ್ಮೆ ಶತ್ರುಗಳಾಗ್ತಾರೆ. ಮಿತ್ರರು ಮಿತ್ರ, ಶತ್ರು ಶತ್ರು ಮಿತ್ರ. ಈ ಥರ ಬದಲಾಗುವಂತಹ ನನಗೆ ಸಿಗುವಂಥ ಆನಂದವೆಲ್ಲವೂ ಶಾಶ್ವತವಾದುದಲ್ಲ.
ಮತ್ತೆ ಭಗವತ್ಪಾದರೇ ಹೇಳ್ತಾರೆ, ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗ್ರತ ಜಾಗ್ರತ. ಸಂಸಾರದ ಲಕ್ಷಣವೇ ದುಃಖ ಸಾಗರ. ಈ ಜನ್ಮವು ನಮಗೆ ದುಃಖವೇ. ನಂತರ ಈ ಒಂದು ಶರೀರದ ಅನೇಕ ರೀತಿಯ ಬಾಧೆಗಳು, ಬದಲಾವಣೆಗಳು, ಪರಿವರ್ತನೆಗಳು, ರೋಗ ರುಜಿನಗಳಿಂದ ಕೂಡಿದಂತಹ ಈ ಶರೀರವೂ ಕೂಡ ನನಗೆ ದುಃಖವನ್ನು ತರುವಂಥದ್ದು. ಹಾಗಾದರೆ ಆತ್ಮೀಯರೇ, ನಾನು ಬಯಸುತ್ತಿರುವಂಥ ಆನಂದ ಎಲ್ಲಿ ನಾನು ಸಿಗಲಿ, ಎಲ್ಲಿ ಹುಡುಕಲಿ? ನನ್ನ ಪ್ರಾರಂಭದಲ್ಲೇ ಹೇಳಿದ್ರೆ ಅಹಮೇವ ಸುಖಂ, ಅದು ನನ್ನ ಸ್ವರೂಪವೆಂತ ಅಂದ ಮೇಲೆ ನೀನು ಹೊರಗೆ ಹೇಗೆ ಹುಡುಕ್ತಾ ಇದೆಯಾ? ಸಾಧ್ಯವಿಲ್ಲ. ಅದಕ್ಕಾಗಿಯೇ ಶಾಸ್ತ್ರದ ಅವಶ್ಯಕತೆ ಇದೆ. ಗುರುವಿನ ಅವಶ್ಯಕತೆ ಇದೆ. ಅದೆಲ್ಲವೂ ಮಿಥ್ಯಾ ಎಂದು ತಿಳಿಯಬೇಕಾದರೆ ಆ ಗುರು ಮುಖೇನ ನಾವು ಇದನ್ನು ಅಭ್ಯಾಸವನ್ನು ಮಾಡಿದಾಗ ಹೇಗೆ ಲಕ್ಷ್ಮೀಧರ ಕವಿಗಳು ನಮಗೆ ಬರೆದಂತಹ ಈ ಅದ್ವೈತ ಮಕರಂದ ಎಷ್ಟು ಚೆನ್ನಾಗಿದೆ ಅಲ್ವಾ? ಎರಡಿಲ್ಲದ ಒಂದಾದಂಥ ಆ ನನ್ನ ಸ್ವರೂಪವೇ ಆನಂದ ಸ್ವರೂಪ, ಅದೇ ಅದ್ವೈತವಾಗಿದೆ. ಆ ಮಕರಂದವನ್ನು ನೀನು ಹೀರಬೇಕಾದ್ರೆ, ಆ ಮಕರಂದವೇ ನಿನ್ನ ಆನಂದದ ಕಾರಣವಾಗಿದೆ ಅನ್ನಬೇಕಾದರೆ, ಆ ಎರಡಿಲ್ಲದಂಥ ಆ ಆನಂದ ಸ್ವರೂಪವನ್ನು ನನ್ನಲ್ಲಿ ನಾನು ತಿಳಿಯಬೇಕಾಗಿದೆ. ಅದಕ್ಕೆ ಹೇಗೆ ಮಾಡುವುದು, ಹೇಗೆ ತಿಳಿಯುವುದು? ಜಗತ್ತು ಮಿಥ್ಯಾ ಎನ್ನುವುದನ್ನು ಸ್ಪಷ್ಟ ಮಾಡಿಕೊ. ಈ ಶರೀರವು ಮಿಥ್ಯಾ ಎನ್ನುವುದನ್ನು ಅರಿತುಕೋ. ನನಗೆ ಕಾಣುವ ವಸ್ತುಗಳೆಲ್ಲವೂ ನಾಶವಾಗುವುದು ಎನ್ನುವುದನ್ನು ಚಿಂತನೆ ಮಾಡು. ನೀವು ಹೀಗೆ ಚಿಂತನೆ ಮಾಡಿದರೂ ಕೂಡ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ನಾನು ಈ ಒಂದು ಸ್ವಚ್ಛವಾದ ಜೀವನವನ್ನು ನಾನು ನಡೆಸ್ತಾ ಇದ್ದರೂ ಕೂಡ ನನ್ನಲ್ಲಿ ಈ ದುಃಖ ನನಗೆ ಆಗ್ತಾನೇ ಇದೆ. ಸಂಸಾರವು ನನಗೆ ಸುಖವನ್ನು ಕೊಡ್ತಾ ಇಲ್ಲ, ಜಗತ್ತು ಸುಖವನ್ನು ಕೊಡ್ತಾ ಇಲ್ಲ. ಹಾಗಾದರೆ ಯಾವ ದಾರಿಯಲ್ಲಿ ನಾನು ಚಿಂತಿಸಲಿ ಈ ಆನಂದಕ್ಕಾಗಿ? ಮತ್ತೆ ಮತ್ತೆ ವಿಚಾರ ಮಾಡು, ಮಿಥ್ಯ ಯಾವುದು, ಸತ್ಯ ಯಾವುದು ಎಂದು. ಆವಾಗ ನನ್ನ ಮನಸ್ಸು ಈ ಜಗತ್ತಿನ, ಈ ದೇಹದ, ಈ ಮನಸ್ಸು ಬುದ್ಧಿಗಳ ಚಿತ್ ವಿಲಾಸವನ್ನು ನೋಡಿ ನೋಡಿ ಅದು ಚಿತ್ ಶಕ್ತಿಯು ನನ್ನ ಆ ಅರಿವಿನಿಂದ, ನನ್ನ ಆ ಚೈತನ್ಯದಿಂದ ಇವುಗಳ ಮಾಯಾ ವಿಲಾಸವನ್ನು ಸ್ಪಷ್ಟ ಮಾಡಿಕೊಂಡಾಗ ಅವುಗಳಿಂದ ನಾನು ಮುಕ್ತನಾಗುವುದಕ್ಕೆ, ಅಂದರೆ ನೋಡಿಯೂ ನೋಡದಂತೆ, ಕೇಳಿಯೂ ಕೇಳದಂತೆ ಆ ಪರಮಾತ್ಮನ ಸ್ಮರಣೆಯಲ್ಲಿ ಇವುಗಳೆಲ್ಲವೂ ಮಿಥ್ಯ ಎನ್ನುವುದು ನಾನು ಸ್ಪಷ್ಟ ಮಾಡ್ಕೋಬೋದು. ಆತ್ಮೀಯರೇ, ನನಗೆ ದುಃಖ ಯಾಕೆ ಅಂದರೆ ನಾನು ಆ ಪರಮಾತ್ಮನ ವಿಸ್ಮರಣೆಯಲ್ಲಿ ಇದ್ದ ಕಾರಣದಿಂದ ನನಗೆ ದುಃಖ ಉಂಟಾಗ್ತಿದೆ. ಜಗತ್ತೆಲ್ಲವೂ ಕೂಡ ಆ ಈಶನಿಂದನೇ ಅಲ್ವಾ? ಈಶಾವಾಸ್ಯ ಮಿದಗುಂ ಸರ್ವಂ ಯತ್ ಕಿಂಚಿತ್ ಜಗತ್ಯಾಮ ಜಗತ್ತು. ಜಗತ್ತೆಲ್ಲವೂ ಆ ಈಶನಿಂದಲೇ ತುಂಬಿದೆ ಎನ್ನುವ ಆ ಒಂದು ಚಿಂತನೆಯಿಂದ ಎಲ್ಲವೂ ಭಗವಂತನ ಪ್ರಸಾದ, ಎಲ್ಲವೂ ಭಗವಂತನ ವಿಭೂತಿ, ಎಲ್ಲವೂ ಭಗವಂತನ ವೈಭವ. ಆತ್ಮೀಯರೇ, ಹೂವಿನ ಅರಳುವಿಕೆಯಲ್ಲಿ, ಕೋಗಿಲೆಯ ಧ್ವನಿಯಲ್ಲಿ, ಆ ವಸಂತ ಮಾಸದಲ್ಲಿ ಆ ಒಂದು ಪ್ರಕೃತಿಯು ಆ ಒಂದು ನವನವೋನ್ಮೇಷ ಶಾಲಿನಿಯಾಗಿ ಕಾಣ್ತಿರ್ಬೇಕಾದ್ರೆ ನಾವು ಆ ಕೋಗಿಲೆಗಳು ಆ ಚಿಗುರನ್ನು ತಿಂದು ಆನಂದಿಸುತ್ತೆ. ಆ ಮಾವಿನ ಚಿಗುರನ್ನು ತಿಂದು, ಆದರೆ ಆ ಮಾವಿನ ಹಣ್ಣುಗಳನ್ನು ತಿಂದಂಥ ನಾವು ದುಃಖಿತರಾಗಿದ್ದೀವಿ. ಆತ್ಮೀಯರೇ,
ಹಸು ರಾಡಿಯನ್ನು ತಿನ್ನುತ್ತೆ, ಒಣ ಹುಲ್ಲನ್ನು ತಿನ್ನುತ್ತೆ. ಆ ಕಸವನ್ನು ತಿಂದು ರಸವನ್ನು ಕೊಡುತ್ತೆ ಆತ್ಮೀಯರ ನಮಗೆ. ಆದರೆ ಅದನ್ನು ಕುಡಿದು ನಾವು ತೃಪ್ತಿಯಾಗಿ ಆನಂದವಾಗಿ ಜೀವಿಸ್ತಾ ಇಲ್ಲ. ನನ್ನ ನೋಡುವ ನನ್ನ ಚಿಂತನೆಯ ಕ್ರಮವನ್ನು ನಾವು ಬೆಳೆಸ್ಕೊತಾ ಇರಬೇಕು. ಈ ರೀತಿ ಅಲ್ವಾ? ಆ ಪ್ರಕೃತಿಯ ಕಣಕಣದಲ್ಲೂ ಆ ಭಗವಂತನೇ ತುಂಬಿದ್ದಾನೆ. ಸದಾ ಬೆಳಕನ್ನು ನೀಡುವಂತಹ ಆ ಸೂರ್ಯನಿಂದ ನಾವು ಏನು ಆ ಸೋಲಾರ್ ಸಿಸ್ಟಮಲ್ಲೂ ಕೂಡ ಆ ವಿದ್ಯುತ್ತನ್ನು, ಆ ಬೆಳಕನ್ನು ನಾವು ಉಪಯೋಗಿಸ್ತೀವೋ ಆ ಪರಮಾತ್ಮನನ್ನು ಒಮ್ಮೆ ಸ್ಮರಿಸೋದಿಲ್ಲ. ಗಾಳಿ ಇಲ್ಲದ ಬದುಕಿಲ್ಲ, ಭೂಮಿ ಇಲ್ಲದೆ ಜೀವಿಸಲಾರವು, ಬೆಂಕಿ ಇಲ್ಲದ ನನ್ನ ಜೀವನವಿಲ್ಲ. ಇಂತಹ ಪಂಚಭೂತಗಳ ತತ್ವದಿಂದ ಕೂಡಿದ ಪ್ರಕೃತಿಯ ಕಣಕಣವನ್ನು ನಾನು ವಿಚಾರ ಮಾಡಿ ತಿಳಿದಿದ್ದೆ ಆದರೆ, ಅದರ ಮೂಲವನ್ನು ಗುರುತಿಸಿದ್ದೆ ಆದರೆ, ಅದಕ್ಕೆ ಕಾರಣ ಆ ಪರಮಾತ್ಮ. ಎಂದು ನಾನು ಆ ಪರಮಾತ್ಮನನ್ನು ಮರೆತೆನೋ ಅಂದೇ ನನಗೆ ದುಃಖ. ನನ್ನ ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ಬಂದಂಥ ಅನೇಕ ಸಮಸ್ಯೆಗಳಲ್ಲಿ ನಾನು ಮನಸ್ಸು ಬುದ್ಧಿಗಳೆಲ್ಲ ಒಂದಾಗಿ ಆ ಪ್ರಿಯಮಂದ್ರ ರಾಗವನ್ನು ಬೆಳೆಸ್ಕೊತೀನಿ, ಅಪ್ರಿಯಮಂದ್ರ ದ್ವೇಷವನ್ನು ಬೆಳೆಸ್ಕೊತೀನಿ. ಆ ರಾಗದ್ವೇಷಗಳೆಲ್ಲ ತೊಳಲಾಟದಲ್ಲಿ ನಾನು ಒಂದಾಗಿದ್ದ ಕಾರಣದಿಂದ, ತಾದಾತ್ಮ್ಯತೆ ಹೊಂದಿದ ಕಾರಣದಿಂದ ಆತ್ಮೀಯರೇ ನನಗೆ ಈ ಸುಖ ದುಃಖಗಳನ್ನು ನಾನು ಸತ್ಯ ಅಂದ್ಕೊಂಡೆ. ಅದು ನನಗೆ ಆನಂದ ಕೊಡೋದಿಲ್ಲ ಎನ್ನುವುದು ನನಗೆ ಯಾವಾಗ ತಿಳಿಯುತ್ತೋ, ನಾನು ನಿಜ ಸ್ವರೂಪವನ್ನು ತಿಳಿಯುವ ಪ್ರಯತ್ನವನ್ನು ಆ ಗುರು ಕಟಾಕ್ಷದಿಂದ, ಆ ಶಾಸ್ತ್ರ ಪ್ರಮಾಣದಲ್ಲಿ ಮಾತ್ರ ತಿಳಿಯುವುದಕ್ಕೆ ಸಾಧ್ಯ. ಆತ್ಮೀಯರೇ, ಈ ವಿಷಯಗಳನ್ನು ದಿನೇ ದಿನ ನಮ್ಮ ಜೀವನದಲ್ಲಿ ನಾವೇ ಚಿಂತಿಸುವಂಥ ವಿಚಾರ. ಆತ್ಮೀಯರೇ, ನನಗೆ ಯಾವಾಗ ಮನಸ್ಸು ರಾಗದಿಂದ ತುಂಬಿದೆ, ಯಾವಾಗ ನನ್ನ ಮನಸ್ಸು ದ್ವೇಷದಿಂದ ತುಂಬಿದೆ, ಯಾವಾಗ ಬೇಕು ಅನಿಸುತ್ತೆ, ಯಾವಾಗ ಬೇಡ ಅನಿಸುತ್ತೆ, ಯಾವಾಗ ಒಂದು ವ್ಯಕ್ತಿಯ ಮೇಲೆ ನನಗೆ ದ್ವೇಷ ಬರುತ್ತೆ, ಯಾವಾಗ ಅದೇ ವ್ಯಕ್ತಿಯ ಮೇಲೆ ರಾಗ ಬರುತ್ತೆ. ನನ್ನ ನಿತ್ಯ ಜೀವನದ ಅನುಭವಗಳನ್ನು ನನ್ನ ಅರಿವಿನ ಮೂಲಕ ಅನುಭೂತಿಯನ್ನು ಮಾಡಿದ್ದಾದರೆ ಅದೇ ಆನಂದ. ಆತ್ಮೀಯರೇ, ಆ ಆನಂದದ ಆರಾಧನೆಯನ್ನು ನಾನು ಮಾಡಬೇಕಾಗಿದೆ. ಅದೇ ನನ್ನ ಸಹಜ ಸ್ವರೂಪ ಆಗಿದೆ. ಆದ್ಮೇಲೆ ಅದಕ್ಕೆ ಆನಂದಂ ಪರಬ್ರಹ್ಮೇತಿ ಯೋನಿಹಿ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ. ಆ ನನ್ನ ಸ್ವರೂಪವೇ ಆನಂದ, ಅದೇ ಪರಬ್ರಹ್ಮ ಸ್ವರೂಪ. ಅದರ ಗರ್ಭದಲ್ಲಿರುವುದ ಪರಬ್ರಹ್ಮ ಸ್ವರೂಪನಾದ ಆ ನನ್ನ ಗರ್ಭದಲ್ಲಿ ಇರುವುದೇ ಆನಂದ. ಆನಂದ ಆನಂದ. ಅದಕ್ಕೆ ನಮ್ಮ ಲಲಿತಾ ಸಹಸ್ರನಾಮದಲ್ಲೂ ಕೂಡ ನಾವು ಅಭ್ಯಾಸ ಮಾಡಿದ್ದೀವಿ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಈ ಒಂದು ಆನಂದವನ್ನು ಹೊರಗೆ ನೋಡುವುದರಿಂದ ನನಗೆ ಸಿಗುವುದಕ್ಕೆ ಸಾಧ್ಯವಿಲ್ಲ. ನನ್ನೊಳಗೆ ನನ್ನಿಂದ ನಾನೇ ಈ ವಿಚಾರ ಪೂರ್ವಕವಾಗಿ ನಾನು ತಿಳಿಯಬೇಕಾಗಿದೆ. ಯಥಾ ದೃಷ್ಟಿ ತಥಾ ಸೃಷ್ಟಿ. ನನ್ನ ಮನಸ್ಸು ಆನಂದವಾಗಿದ್ದರೆ ದಿನವೆಲ್ಲ ನಾವು ಆನಂದವಾಗಿರ್ತೀವಿ. ಯಾವಾಗ ನನ್ನ ಪರಮಾತ್ಮನ ವಿಸ್ಮರಣೆ ಉಂಟಾಗುತ್ತೋ ಆವಾಗ ನನ್ನನ್ನು ನಾನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನನ್ನು ನಾನು ಎಲ್ಲೆಲ್ಲೂ ನೋಡಬೇಕಾಗಿದೆ. ಸ್ವಾಮೀಜಿರು ಒಂದು ಇದನ್ನು ಬರೀತಾರೆ, ಎಷ್ಟು ಚೆನ್ನಾಗಿದೆ ಒಂದಾಡು. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವರ ಮನೆಯಿದು ಈ ಜಗವೆಲ್ಲ. ನಮ್ಮೆಲ್ಲರಿಗೂ ಪ್ರಿಯವಾದಂತಹದ್ದು ಈ ಹಾಡು. ಹಾಡ್ತೀರಾ ಯಾರಾದರೂ? ಸುಮಾ, ಎಲ್ಲರೂ ಇಷ್ಟಪಡುವಂಥದ್ದು ಇದು. ಬಹಳಷ್ಟು ನಾವು ಇದನ್ನ ಹಾಡ್ತೀವಿ. ಇಷ್ಟೇ ದಿವಸ ಇಷ್ಟೇ ವರುಷ. ಹೇಳಿ ಅಮ್ಮ ಸುಧಾ. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವರ ಮನೆಯಿದು ಈ ಜಗವೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ
ಅರಿತವರಾರು, ಏನಿಹುದೇನಿಹುದು ಅರಿತವರಾರು, ಈಗಲೇ ಬಿಡುವುದು ಬಿಡಬೇಕಷ್ಟೇ. ದೇವರ ಮನೆಯಿದು ಈ ಜಗವೆಲ್ಲ, ಹೌದಮ್ಮ, ಅಲ್ಲ? ಬಾಡಿಗೆದಾರರು ಜೀವಿಗಳೆಲ್ಲ. ಓಕೆ ನಮ್ಮ, ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ. ಸ್ವಾಮೀಜಿಯವರು ಅನೇಕ ಸಂದರ್ಭದಲ್ಲಿ ಇಂಥ ಅನೇಕ ಹಾಡುಗಳನ್ನು ಬರೆದಿದ್ದಾರೆ. ಅದನ್ನು ಹಾಡು ಕೂಡ ಕ್ಯಾಸೆಟ್ ಆಗಿದೆ ಮತ್ತು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಆಗ್ತಾ ಇದೆ ಅದು. ಓಕೆ, ಈ ಒಂದು ಆನಂದ ಎನ್ನುವುದು ಆತ್ಮೀಯರೇ, ಇದೇ ಆನಂದದ ವಿಚಾರದಲ್ಲಿ ತೈತರಿಯ ಉಪನಿಷತ್ತಿನಲ್ಲಿ ಉಪನಿಷತ್ ಹೇಳುತ್ತೆ, ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾದ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ. ಈ ಆನಂದವೇ ಬ್ರಹ್ಮ, ಅದೇ ನಾನು ಎಂದು ತಿಳಿ ಆನಂದವನ್ನು ತಿಳಿದು ಆನಂದವಾಗಿ ಜೀವಿಸು. ಆನಂದದ ಈ ಅರ್ಥವನ್ನು ಈ ಶಾಸ್ತ್ರದ ಮೂಲಕ ತಿಳಿದು ಆನಂದವಾಗಿ ಜೀವಿಸು. ಅದೇ ಸಚ್ಚಿತ್ ಆನಂದ, ಅದೇ ನನ್ನ ಸಹಜ ಸ್ವರೂಪವಾಗಿದೆ. ಅದೇ ಸ್ವಯಂ ಸಿದ್ಧವಾದಂತಹ ನನ್ನ ಇರುವಿಕೆಯ ಅರಿವಿನ ಆನಂದವಾಗಿದೆ. ಅದೇ ನನ್ನ ಸಹಜವಾದಂತಹ ಇರುವಿಕೆಯ ಅರಿವಾಗಿದೆ ಎನ್ನುವುದನ್ನು ನಮಗೆ ಈ ಒಂದು ಶ್ಲೋಕದಲ್ಲಿ ಕವಿಗಳು ಸ್ಪಷ್ಟಪಡಿಸಿ ನನ್ನ ಸ್ವರೂಪದ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಅಹಮೇವ ಸುಖಂ ನಾನ್ಯತ್ ಅನ್ಯಚೇತ್ ನೈವ ತತ್ ಸುಖಂ ಅಹಮದರ್ಥಂ ನಹಿ ಪ್ರೇಯಃ ಮದರ್ಥಂ ನ ಸ್ವತಃ ಪ್ರಿಯಂ. ಏಕೆಂದರೆ ನನಗೆ ಬೇಡವಾದ ವಸ್ತುಗಳು ನನಗೆ ಪ್ರಿಯವಲ್ಲ, ಬೇಕಾದ ವಸ್ತುಗಳು ನಿಜವಾದ ಸುಖವನ್ನು ಕೊಡಲಾರದು ಅನ್ನುವುದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಮತ್ತು ಮುಂದೆ ಇನ್ನು ಯಾವ ವಿಚಾರವನ್ನು ಹೇಳ್ಬೋದು ಅನ್ನೋದನ್ನು ಮುಂದಿನ ಕ್ಲಾಸಿನಲ್ಲಿ ವಿಚಾರ ಮಾಡೋಣಂತೆ. ಇವತ್ತಿನ ಈ ಸತ್ಸಂಗವನ್ನು ಶಾಂತಿ ಮಂತ್ರದೊಂದಿಗೆ ಮಂಗಳವನ್ನು ಮಾಡೋಣಂತೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭೋಲೋ ಸದ್ಗುರುನಾಥ್ ಮಹಾರಾಜ್ ಕಿ जय. स्वामी चिद्रूपानंद सरस्वती जी की जय. स्वामी सुवेदानंद माता जी की जय. ओम तत्सत.